हेलो फ्रेंड्स वेलकम बैक टू माय चैनल। इवत्तु नानु ಹೇಳ್ಕೊಡ್ತಾ ಇರೋ ರೆಸಿಪಿ ಸಕ್ಕರೆ ಪರಾಟ। ತುಂಬಾನೇ ಸಿಂಪಲ್ ರೆಸಿಪಿ ಮತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ। ಇದು ಹೇಗೆ ಮಾಡೋದಂತ ನೋಡೋಣ। ಮೊದಲು 2 ಬೌಲ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ಳಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ। ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ। ಫಸ್ಟ್ ನೀರು ಹಾಕಕ್ಕೆ ಮುಂಚೆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಇದಕ್ಕೆ ನೀರು ಹಾಕೊಂಡು ಮಾಮೂಲಿ ನೀವು ಚಪಾತಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊತೀರಾ ಆ ಹದಕ್ಕೆ ಕಲಿಸ್ಕೊಳ್ಳಿ ಹಿಟ್ಟನ್ನು। ನೋಡಿ ಇವಾಗ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಮೇಲೆ ಎಣ್ಣೆ ಹಾಕ್ಕೊಳ್ಳಿ। ಎಣ್ಣೆ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಎತ್ತಿಟ್ಕೊಳ್ಳಿ। ಇವಾಗ 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಎತ್ತಿಟ್ರು ನಡೆಯುತ್ತೆ। ಮಾಮೂಲಿ ಚಪಾತಿಗೆ ನೀವು ಎಷ್ಟು ದೊಡ್ಡದು ತಗೋತೀರಾ ಅಷ್ಟು ದೊಡ್ಡದು ಉಂಡೆ ತಗೊಳ್ಳಿ। ನೋಡಿ ಇದನ್ನ ಈ ಥರ ಒಳಗಡೆ ಹಿಂಗೆ ಪ್ರೆಸ್ ಮಾಡಿ ಕಟೋರಿ ಶೇಪಲ್ಲಿ ಮಾಡ್ಕೊಳ್ಳಿ। ಇದು ಒಳಗಡೆಯಿಂದ ಪ್ರೆಸ್ ಮಾಡಿ ಮೇಲ್ಗಡೆಯಿಂದ ಇದನ್ನ ಈ ಥರ ಪ್ರೆಸ್ ಮಾಡಿ ನೋಡಿ ಈ ಥರ ಕಟೋರಿ ಶೇಪಲ್ಲಿ ಆಗುತ್ತೆ। ಇವಾಗ ಇದಕ್ಕೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ। ಸಕ್ಕರೆ ಹಾಕ್ಕೊಂಡಾದ್ಮೇಲೆ ನೋಡಿ ಈ 2 ಬೆರಳಿಂದ ಇದನ್ನ ಹಿಂಗೆ ಕ್ಲೋಸ್ ಮಾಡಿಕೊಂಡು, ಇಲ್ಲ ನೀವು ಮಾಮೂಲಿ ಹೋಳಿಗೆಗೆಲ್ಲ ನೀವು ಯಾವ ಥರ ಮಾಡ್ಕೋತೀರಲ್ಲ ಆ ಥರನೇ ಮಾಡ್ಕೋಬೋದು। ನೋಡಿ ಇದು ಎಕ್ಸ್ಟ್ರಾ ಬರುತ್ತಲ್ಲ, ಎಕ್ಸ್ಟ್ರಾನ ತೆಗೆದ್ಬಿಡಿ। ಎಲ್ಲ ಕಡೆ ಚೆನ್ನಾಗಿ ಸೀಲ್ ಆಗಿರಬೇಕು, ಓಪನ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ। ಈಗ ಇದನ್ನು ಲೈಟಾಗಿ ಫಸ್ಟು ಕೈಯಲ್ಲಿ ಪ್ರೆಸ್ ಮಾಡಿ, ನೀವು ಸೀಲ್ ಮಾಡ್ಕೊಂಡಿರೋ ಜಾಗ ಕೆಳಗಡೆ ಬಿಡಬೇಕು, ಇದ್ರಲ್ಲಿ ನೀವು ಮೇಲ್ಗಡೆ ಲಟ್ಟಿಸ್ಬೇಕೀಗ। ಮೇಲ್ಗಡೆ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಳ್ಳಿ। ಇವಾಗ ಇದನ್ನ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಸ್ವಲ್ಪ ಸಕ್ಕರೆ ಕಾಣಬೇಕು ಅಲ್ಲಿ ತನಕನೂ ಲಟ್ಟಿಸ್ಕೊಳ್ಳಿ, ನಾನು ತೋರಿಸ್ತೀನಿ ನಿಮಗೆ। ನೋಡಿ ಇಲ್ಲಿ ಸಕ್ಕರೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಲಟ್ಟಿಸ್ಕೊಂಡ್ರೆ ಸಾಕು। ತವಾ ಕಾದ್ಮೇಲೆ ನೀವು ಇದಕ್ಕೆ ಪರಾಟ ಹಾಕ್ಕೊಳ್ಳಿ। ಒಂದು 10 ಸೆಕೆಂಡ್ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕ್ಕೊಳ್ಳಿ। ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಕೂಡ ಹಾಕೋಬಹುದು, ಬಟ್ ಮಕ್ಳಿಗೆ ಮಾಡ್ತಿರೋದ್ರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ। ಇನ್ನೊಂದು ಕಡೆನೂ ತಿರುಗಿಸಿ ಹಾಕ್ಕೊಳ್ಳಿ, ಈ ಕಡೆನೂ ಅಷ್ಟೇ ತುಪ್ಪ ಹಚ್ಕೊಳ್ಳಿ। ಪರಾಟ ನೋಡಿ ಇವಾಗ ರೆಡಿ ಇದೆ, ಇದನ್ನ ಪ್ಲೇಟಿಗೆ ಹಾಕೊಳ್ಳೋಣ। ಪರಾಟನ ಮಕ್ಳಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಡಿ, ಸಕ್ಕರೆ ಮೆಲ್ಟ್ ಆಗಿಬಿಟ್ಟಿರುತ್ತೆ। ಸೊ ನೀವು ಹಾಗೆ ಕೊಟ್ಟರೆ ಅದು ಮಕ್ಕಳಿಗೆ ಸ್ವಲ್ಪ ಸುಟ್ಬಿಡೋದೆ ಬಾಯೆಲ್ಲ, ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟೆ ಕೊಡಿ। ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ।